ಅಬ್ಬಬ್ಬಬ್ಬಾ! ಏನ್ ಗುರು ಮೂವಿ ಇದು. ಫಸ್ಟ್ ಡೇ ಅಲ್ಲೇ 100 ಕ್ರೋರ್ಸ್ ಕ್ರಾಸ್ ಮಾಡಿದೆ ಇದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ಲೈಕ್ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಹೇಳಿ. ಇವ್ರು ಯಾರು ಗೊತ್ತಲ್ಲ? ಸೂಪರ್ ಸ್ಟಾರ್ ರಜನಿಕಾಂತ್. 74 ಇಯರ್ಸ್ ಏಜ್ ಈಗ ಅವ್ರಿಗೆ. ಯಾವ ಲೆವೆಲ್ ಮಾಡಿದಾರೆ ಗೊತ್ತಾ ಈ ಮೂವಿಲಿ? ಕೆಲವೊಂದು ಪೋಸ್ಟರ್ ಗಳನ್ನ ನೋಡಿ ನಮ್ಮ ಜನ ಇದೊಂದು ಟೈಮ್ ಟ್ರಾವೆಲ್ ಸಿನಿಮಾ ಅಂತ ಅನ್ಕೊಂಡಿದ್ದು ನಿಜ. ಆದ್ರೆ ರಿಲೀಸ್ ಆದ್ಮೇಲೆ ಅದು ಸುಳ್ಳಾಯ್ತು. ಸ್ಟಾರ್ ಗಳ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರ ಡೈರೆಕ್ಷನ್ ನಲ್ಲಿ ಕೂಲಿ ಮೂವಿ ತುಂಬಾ ಕೂಲ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಮೊದಲು ಈ ಸಿನಿಮಾದ ಹೆಸರು ತಲೈವಾರ್ 171 ಅಂತ ಇತ್ತಂತೆ. ಯಾಕಂದ್ರೆ ರಜನಿಕಾಂತ್ ಅವರ 171th ಸಿನಿಮಾ ಆಮೇಲೆ ಕೂಲಿಯಾಗಿ ಚೇಂಜ್ ಮಾಡಿದ್ದಾರೆ. ಎಲ್ಲಾ ಇಂಡಸ್ಟ್ರಿಯಿಂದ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳನ್ನ ಕರ್ಸಿ ಅವ್ರ ತೂಕ ಇಳಿಯದಂತೆ ಕರೆಕ್ಟ್ ಆಗಿ ಕ್ಯಾರೆಕ್ಟರ್ ಗಳನ್ನ ಕೊಟ್ಟಿದ್ದಾರೆ. ಎಲ್ಲಾರ್ ಕ್ಯಾರೆಕ್ಟರ್ನು ಬ್ಯಾಲೆನ್ಸ್ ಮಾಡಿದ್ದಾರೆ. ಯಾರ್ದು ಲೋ ಆಗಕ್ ಬಿಟ್ಟಿಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕೆಲವೊಬ್ರು ಈ ಸಿನಿಮಾ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ, ಆದ್ರೆ ಯಾಕೆ ಅಂತ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಸಿನಿಮಾ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಅಂತದ್ರಲ್ಲೂ ಇಷ್ಟೊಂದು ಸ್ಟಾರ್ ಕ್ಯಾಶ್ ಗಳನ್ನ ಹಾಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ಭಾರಿ ಕಷ್ಟ. ಎನಿವೆ, ಈ ವಿಡಿಯೋ ನನ್ ಪರ್ಸ್ಪೆಕ್ಟಿವ್ ಅಲ್ವಾ, ನನ್ನ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ ಕೇಳಿ. ಮಧ್ಯಾಹ್ನ ಟಿಕೆಟ್ ತಗೊಂಡು ವೀರಸ್ ಥಿಯೇಟರ್ಗೆ ಹೋಗಿದ್ದೆ. ಸಿಕ್ಕಾಪಟ್ಟೆ ಜನ ಇದ್ರು. ಥಿಯೇಟರ್ ಗಳಲ್ಲಿ ಜನ ನೋಡೇ ತುಂಬಾ ವರ್ಷಗಳಾಗೋಗಿತ್ತು. ಹಂಗೆ ಕಟ್ಔಟ್ ಗೊಂದು ಸೆಲ್ಯೂಟ್ ಹೊಡೆದು ಥಿಯೇಟರ್ ಒಳಗೆ ಹೋಗಿ ಕುತ್ಕೊಂಡೆ. ಇನ್ನು ಜನಗಳು ಸೆಟ್ಲ್ ಆಗೋ ಅಷ್ಟೊತ್ತಿಗೆ ಸಿನಿಮಾ ಶುರುವಾಗಿತ್ತು. ಆದ್ರೂ ಸೌಂಡು ಜೋರಾಗೆ ಇತ್ತು. ಸಿನಿಮಾ ಡೀಸೆಂಟ್ ಆಗಿ ಶುರುವಾಗುತ್ತೆ, ಸ್ಲೋ ಆಗಿ ಟೇಕ್ ಆಫ್ ಆಗುತ್ತೆ. ಒಂದೊಂದೇ ಕ್ಯಾರೆಕ್ಟರ್ ಗಳು ಇಂಟ್ರೊಡ್ಯೂಸ್ ಆಗುತ್ತೆ. ಫಸ್ಟ್ ಹಾಫ್ ಎಲ್ಲ ಸ್ವಲ್ಪ ಎಮೋಷನಲ್ ಆಗಿ ತಗೊಂಡ್ ಹೋದ್ರೆ ಸೆಕೆಂಡ್ ಹಾಫ್ ಫುಲ್ ಡಮಾಲ್ ಡಿಮಿಲ್ ಆಗೋಗುತ್ತೆ. ಆಕ್ಷನ್ ಗಳು ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಥಿಯೇಟರ್ ಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸಿನಿಮಾ ನೋಡ್ತಾ ನೋಡ್ತಾ ನನ್ಗೊಂಚೂರು ಅನಿಸ್ತು, ಶ್ರುತಿ ಹಾಸನ್ ಯಾಕೆ ಎಲ್ಲಾ ಕಡೆ ನೀವು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತ. ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಅವ್ರು ಯಾಕಲ್ಲಿದ್ರು ಅಂತ. ಇನ್ನು ರಿಯಲ್ ಸ್ಟಾರ್ ಉಪ್ಪಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರೆ. ಎಂಟ್ರಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ಉಪ್ಪಿ ಸರ್ದು. ಸೋಬಿನ್ ಬಗ್ಗೆ ಹೇಳೋದೇ ಬೇಡ ಬಿಡಿ. ಮೋನಿಕಾ ಅನ್ನೋ ಸಾಂಗ್ ಅಲ್ಲಿ ಅವ್ರ ಡ್ಯಾನ್ಸ್ ಅಲ್ಲೇ ಸಿಕ್ಕಾಪಟ್ಟೆ ಜನನ ಇಂಪ್ರೆಸ್ ಮಾಡ್ಬಿಟ್ಟಿದ್ದಾರೆ. ಸಿನಿಮಾದಲ್ಲಂತೂ ತಿಂದಾಕ್ಬಿಟ್ಟಿದ್ದಾರೆ. ನಾಗಾರ್ಜುನ್ ಸರ್, ಇವ್ರ ಬಗ್ಗೆ ಏನ್ ಹೇಳಿ ನಾನು. ಸಿಕ್ಕಾಪಟ್ಟೆ ಎನರ್ಜಿ ಇತ್ತು. ವಿಲನ್ ಶೇಡ್ ಅಲ್ಲಿ ಕಡಕ್ಕ ಕಾಣ್ತಾ ಇದ್ರು. ರಚಿತಾರಾಮ್ ಅವರು ಫಸ್ಟ್ ಹಾಫ್ ಅಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊತಾ ಇದ್ರು. ಆದ್ರೆ ಇತ್ತು ನೋಡಿ ಟ್ವಿಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ. ಆ ರಿಯಾಕ್ಷನ್ ನ ನೀವು ಥಿಯೇಟರ್ ಅಲ್ಲಿ ನೋಡ್ಬೇಕು. ಇನ್ನು ಅಮೀರ್ ಖಾನ್ ಲಾಸ್ಟ್ ಅಲ್ಲಿ ಬರ್ತಾರೆ ಹಸ್ಕಿ ಜೊತೆ ಎಂಟ್ರಿ. ಅವ್ರ ಡೈಲಾಗ್ ಹೇಳಕ್ ಸ್ಟಾರ್ಟ್ ಮಾಡಿದಾಗ ಎಲ್ಲಾರ ಮುಖದಲ್ಲೂ ಸ್ಮೈಲ್ ಬಂದೇ ಬರುತ್ತೆ. ಅವ್ರ ಬಾಯಲ್ಲಿ, ಅದ್ರಲ್ಲೂ ನಮ್ ಕನ್ನಡ ಕೇಳೋದಿದ್ಯಲ್ಲ, ಮಸ್ತ್. ಅಮೀರ್ ಖಾನ್, ಉಪೇಂದ್ರ ಮತ್ತೆ ರಜನಿಕಾಂತ್ 3 ಜನನು ಸೇರಿ ಬೀಡಿ ಹಚ್ಚೋ ಸೀನ್ ಇದೆ, ಸಖತ್ತಾಗಿದೆ. ಈ ಸಿನಿಮಾ ಬರೀ ಟ್ವಿಸ್ಟ್ ಗಳ ಮೇಲೆ ಹೋಗುತ್ತೆ. ಎಲ್ಲಾ ಟ್ವಿಸ್ಟ್ ಗಳು ತುಂಬಾ ಚೆನ್ನಾಗಿದೆ. ಇಂಟರ್ವ್ಯೂಲ್ ಅಲ್ಲಿ ಬರೋ ಟ್ವಿಸ್ಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಹಳೆ ಟೈಪ್ ಇದ್ರೂ ಕೂಡ ಪ್ರೆಸೆಂಟೇಶನ್ ಹೊಸದಾಗಿತ್ತು. ಈ ಸಿನಿಮಾ ಒಂಥರ ಕಾಕ್ಟೈಲ್ ಅಂತ ಹೇಳ್ಬೋದು. 35 ವರ್ಷದ ಹಿಂದೆ ಒಂದು ಘಟನೆ ನಡೆದಿರುತ್ತೆ. ಅವಾಗಿದ್ದಂತಹ ಯಂಗ್ ಕ್ಯಾರೆಕ್ಟರ್ಸ್ ಗಳು ಈಗ ವಯಸ್ಸಾಗಿರೋ ತರ ತೋರಿಸ್ತಾರೆ. ಯಂಗ್ ವರ್ಷನ್ ಆಫ್ ರಜನಿಕಾಂತ್ ನೋಡೋಕೆ ತುಂಬಾ ಮಜಾ ಅನಿಸ್ತು. ಫ್ಲಾಶ್ ಬ್ಯಾಕ್ ಪೋರ್ಷನ್ಸ್ ಏನಿದೆ, ಲಿಟ್ರಲಿ ಹಳೆ ಕಾಲದ ರಜನಿಕಾಂತ್ ಸಿನಿಮಾ ನೋಡೋ ಫೀಲ್ ಬಂತು. 35 ವರ್ಷದ ಹಿಂದೆ ನಾಗಾರ್ಜುನ ಮತ್ತೆ ಅಮೀರ್ ಖಾನ್ ಇಬ್ರು ಹುಡುಗನಾಗ್ ತೋರಿಸ್ತಾರೆ. ಇವಾಗ ದೊಡ್ಡವರಾಗಿದ್ದಾರೆ. ರಜನಿಕಾಂತ್ ಅವಾಗ ಹೆಂಗಾಗಿದ್ದಾರೆ, ಇವಾಗ ವಯಸ್ಸಾಗಿದ್ದಾರೆ. ಆದ್ರೆ ಒಂದ್ ಅರ್ಥ ಆಗಿಲ್ಲ, 35 ವರ್ಷದ ಮುಂಚೆ ಹೇಗೆ ಉಪೇಂದ್ರ ಇದ್ರು ಪ್ರೆಸೆಂಟ್ ಅಲ್ಲೂ ಹಾಗೆ ತೋರಿಸಿದ್ದಾರೆ. ಇರ್ಲಿ ಬಿಡಿ, ನಮ್ಮ ಉಪೇಂದ್ರ ಅವರು ಯಾವಾಗ್ಲೂ ಹೆಂಗಾಗಿರ್ಬೇಕು. ಇನ್ನು ಮ್ಯೂಸಿಕ್ ಬಗ್ಗೆ ದೂಸರಾ ಮಾತೇ ಇಲ್ಲ, ಅಲ್ಟಿಮೇಟ್ ಆಗಿದೆ. ಸಾಂಗ್ ಎಲ್ಲ ಹಿಟ್ ಆಗಿದೆ. BGM ಮಾತ್ರ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ. ಎಂಟ್ರಿಗಳಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ ಇದೆ. ರುಚಿಗೆ ತಕ್ಕಷ್ಟು ಉಪ್ಪಿರ್ಬೇಕು, ಸಿನಿಮಾಗೆ ತಕ್ಕಷ್ಟು ಕಾಮಿಡಿ ಇರಬೇಕು. ಕೆಲವು ಕಡೆ ಕಾಮಿಡಿ ತುಂಬಾ ಚೆನ್ನಾಗಿದೆ. ಉಪೇಂದ್ರ ಕ್ಯಾರೆಕ್ಟರ್ ಎಂಟ್ರಿ ಆದ್ಮೇಲೆ ರಜನಿ ಸರ್ನ ಮತ್ತೆ ಉಪೇಂದ್ರ ಸರ್ನ ಒಟ್ಟಿಗೆ ಒಂದೇ ಫ್ರೇಮ್ ಅಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಒಟ್ಟಾರೆ ಸಿನಿಮಾ ನನಗಂತೂ ತುಂಬಾ ಇಷ್ಟ ಆಯ್ತು. ಪ್ರತಿಯೊಬ್ಬರ ಅಭಿಪ್ರಾಯನೂ ಒಂದೊಂದ್ ತರ ಇರುತ್ತೆ. ಆದ್ರೆ ಒಂದು ಸಿನಿಮಾ ಕೆಟ್ಟದಾಗಿದೆ ಅಂತ ಮಾತಾಡೋಕ್ಕೂ ಮುಂಚೆ ಆ ಟೀಮ್ ಎಷ್ಟು ಶ್ರಮ ಪಟ್ಟಿರುತ್ತೆ ಅಂತ ಒಂದು ಚೂರು ನೆನ್ಸ್ಕೊಳ್ಳಿ. ಸೊ ಅಷ್ಟೇ, ಇದಾಗಿತ್ತು ಕೂಲಿ. ನೀವ್ ಯಾವ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ರಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ನೋಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಮಸ್ಕಾರ.